ಹಾಯ್ ಹಲೋ ಜವಾರಿ ಊಟಕ್ಕೆ ಸ್ವಾಗತ. ಇವತ್ತು ನಾ ಮಾಡಕತ್ತೀನಿ ರೀ ಬಿಟ್ರೂಟ್ ಒಂದು ಉಳ್ಳಾಗಡ್ಡಿ ಒಂದು ಅರ್ಧ ಬೇಕಾಗ್ತೈತಿ, ಟೊಮ್ಯಾಟೊ ಒಂದು ಅರ್ಧ, ಸ್ವಲ್ಪ ಟೊಮ್ಯಾಟೊ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಬೋದು, ಬ್ಯಾಡ್ದಿದ್ರೆ ಬಿಡ್ಬೋದು. ಈಗ ಬಿಟ್ರೂಟ್ ಮ್ಯಾಲಿಂದೆಲ್ಲ ಸಿಪ್ಪಿ ತೆಗಿತೇನೆ ರೀ. ಕೆಲವ್ರು ಏನು ಮಾಡ್ತಾರೆ, ಈ ಬಿಟ್ರೂಟ್ ಏನೈತೆ ನೋಡ್ರಿ, ಕುಕ್ಕರ್ನಾಗ ಹಾಕಿ ಕುದಿಸಿ ಅದ್ರ ಮ್ಯಾಗಿನ ಸಿಪ್ಪಿ ತೆಗಿತಾರೆ ರೀ. ನಾ ಏನು ಮಾಡತ್ತೀನಿ ರೀ, ಡೈರೆಕ್ಟ್ ಸಿಪ್ಪಿ ತೆಗಿಯಾಕತ್ತೀನಿ. ಯಾಕಂದ್ರೆ ಯಾವುದೇ ತರಕಾರಿ ಅತಿ ಹಣ್ಣು ಕುದಿಸಿ ತಿನ್ನಬಾರ್ದು ರೀ, ಅಂದ್ರೆ ಫುಲ್ ಬಾಯ್ಲ್ ಆಗಬಾರ್ದು ರೀ. ಅವಾಗಿಂದ ಅದ್ರದ್ದು ಏನಾಗ್ತೈತಿಪ್ಪ ಅಂತಂದ್ರೆ ಎಲ್ಲ ಅಂಶ ಹೋಗ್ಬಿಡ್ತೈತಿ. ಅದ್ರ ಸಲುವಾಗಿ ನಾ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ, ಈ ಹಸಿದನ ಮ್ಯಾಲಿಂದ ಸಿಪ್ಪಿ ತೆಗಿಯಾಕತ್ತೀನಿ ರೀ. ನಾ ಏನು ಕುಕ್ಕರ್ನಾಗ ಹಾಕಿಲ್ಲ, ಬೇಯಿಸಿಲ್ಲ, ಮ್ಯಾಲಿಂದ ಹಂಗೆ ಸಿಪ್ಪಿ ಕಂಪ್ಲೀಟ ತೆಗೆದ್ರಿ. ಸ್ವಲ್ಪ ಬಿಡುವಂಗಿಲ್ಲ, ಸ್ವಚ್ಛ ಪೂರ ತಕ್ಕೊಳ್ಳೋದು ನೋಡ್ರಿ, ಯಾವುದು ಬಿಡುವಂಗಿಲ್ಲ. ಬಿಟ್ರೂಟ್ ಮಾಡು ಅಂಥೇಳಿ, ಮಾಡಿ ತೋರಿಸ್ರಿ ಅಂಥೇಳಿ ನಮಗೆ ಬಿರಾದರ್ ಸರ್ ಅಂತೊಬ್ಬರು ನನಗೇನು ಮಾಡಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿದ್ರು ರೀ. ನಾ ಹೇಳೀನಿ ರೀ, ನಿಮ್ಗೆ ಏನಾರ ತಿನ್ಬೇಕು ಅನ್ನಿಸ್ತು ಅಂತಂದ್ರೆ ಅದನ್ನು ನಾ ಮಾಡಿ ತೋರಿಸ್ತೀನಿ, ಅದಕ್ಕೆ ಕಮೆಂಟ್ ಮಾಡಿರಿ ಅಂತ ಹೇಳೀನಿ. ಅದಕ್ಕೆ ನಾ ಕಮೆಂಟ್ ಮಾಡಿದ ಪ್ರಕಾರ ನಾ ಏನು ಮಾಡತ್ತೀನಪ್ಪ ಅಂತಂದ್ರೆ ಬಿಟ್ರೂಟ್ ಮಾಡಿ ತೋರ್ಸಾಕತ್ತೀನಿ ರೀ. ರಾಜ್ಕುಮಾರ್ ಸರ್, ಇದು ಬಿಟ್ರೂಟ್ ನಿಮ್ಮ ಸಲುವಾಗೆ ಮಾಡೀನಿ ನೋಡ್ರಿ, ಯಾವ ರೀತಿ ಮಾಡೋದು ಅಂತ ಕೇಳಿದ್ರಲ್ಲ, ಅದಕ್ಕೆ ಇದನ್ನು ಮಾಡಿ ತೋರ್ಸಾಕತ್ತೀನಿ ರೀ. ಹಂಗೆ ಯಾರು ಬೇಕಾದವ್ರು ನಿಮ್ಗೆ ಏನು ಬೇಕು ಅನ್ನಿಸ್ತೈತಿ, ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಎಲ್ಲನೂ ನನಗೆ ಹೇಳಿ ಕಳಿಸ್ರಿ, ಕಮೆಂಟ್ ಮಾಡಿರಿ. ನಾ ಎಲ್ಲನೂ ಸಾಧ್ಯ ಆದಷ್ಟು ನಿಮ್ಮ ಇಷ್ಟ ಈಡೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಈಗ ನೋಡಿರಿ, ಕಂಪ್ಲೀಟ ತಕ್ಕೊಂಡೇನಿ ರೀ. ಇನ್ನು ಇದನ್ನು ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೆರ್ಚು ಮನೆ ತೊಗೊಂಡು ಹೆರೆಸ್ತಾರೆ ರೀ. ಆದ್ರೆ ನಾ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಸಣ್ಣಂಗೆ ಕಟ್ ಮಾಡ್ಕೊಳತ್ತೀನಿ ರೀ. ಅತಿ ಸಣ್ಣ ಸ್ಲೈಸ್ ಮಾಡ್ಕೊಳ್ಬೇಕು ರೀ. ಇದು ಹಸಿದ ಹಂಗೆ ತಿಂದರೂ ನಡಿತೈತಿ, ಆದ್ರೆ ಏನಾಗ್ತೈತಿಪ್ಪ ಅಂತಂದ್ರೆ BP ಲೋ ಆಗ್ತೈತಿ ರೀ. ಇದು ಬಾಯ್ಲ್ ಮಾಡ್ಕೊಂಡು ತಿಂದ್ರೆ BP ಕರೆಕ್ಟ್ ಇರ್ತೈತಿ ರೀ, ರಕ್ತ ಆಗ್ತೈತಿ ಅಂತ ಹೇಳ್ತಾರೆ ರೀ. ನನಗೂ ಅಷ್ಟೇನು ಐಡಿಯಾ ಇಲ್ಲ, ಆದರೆ ಹೆಲ್ತಿಗೆ ಚಲೋ ಅಂತ ಹೇಳ್ತಾರೆ ರೀ. ಬಿಟ್ರೂಟ್ ತಿನ್ಕೊಂತಿರ್ಬೇಕು ಅಂತ ಹೇಳ್ತಾರೆ ರೀ. ಇದು ಸ್ವಚ್ಛಂಗೆ ತೊಳಿಬೇಕು ರೀ, ಒಂದು 2-3 ಸರಿ. ಯಾಕಂದ್ರೆ ಅದು ಮುಗ್ಗು ವಾಸ ಐತೆ ನೋಡ್ರಿ, ಅದು ಹೋಗ್ತೈತಿ, ಅದ್ರ ಸಲುವಾಗಿ ಹೇಳೋದು. ಮತ್ತು ಈಗೆಲ್ಲ ಕೆಮಿಕಲ್ ಹಾಕಿಟ್ಟಿರ್ತಾರೆ ನೋಡ್ರಿ, ಕಲರ್ ಗಿಲ್ಲರ್ ಎಲ್ಲ ಹೋಗಲಿ ಅಂಥೇಳಿ ನಾ ಏನು ಮಾಡ್ತೀನಿ ರೀ, ಅದನ್ನು ಸ್ವಚ್ಛಂಗೆ ತೊಳಿತೀನಿ ರೀ. ಅತಿ ಕೆಂಪು ಬರ್ತೈತಿ ನೋಡ್ರಿ ಬಣ್ಣ, ಥರದ್ದು ತೊಳೆದು ತೋರಿಸ್ತೀನಿ ರೀ. ತೀರಾ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿ, ಇಲ್ಲ ಇತ್ತು ಅಂತಂದ್ರೆ ಹೆರ್ಚ್ಕೊಂಡ್ರೂ ನಡೀತದೆ. ಒಂದು ದೊಡ್ಡ ಕಾಯಿನ ತೊಗೊಂಡೇನಿ ರೀ, ಒಂದು ಇಬ್ಬರಿಗೆ ಆಗುವಟ್ಟ. ಭಾಳ ಜನರಿಗೆ ಬಿಟ್ರೂಟ್ ಇಷ್ಟ ಆಗೋದಿಲ್ಲ ರೀ, ಆದ್ರೆ ನಾ ಇವತ್ತು ಮಾಡಾಕತ್ತೀನಿ ನೋಡ್ರಿ. ಇದನ್ನು ನೋಡಿ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ಎಷ್ಟು ರುಚಿ ಹತ್ತೈತಿ ಬಾಯಾಗ, ಭಾರಿ ಟೇಸ್ಟಿ ಆಗ್ತೈತೆ ರೀ ಇದು. ಸಣ್ಣ ಸ್ಲೈಸ್ ಆಗೋ ಸಲುವಾಗಿ ಒಂದ್ರಾಗ ಭಾಳಷ್ಟು ಭಾಗ ಮಾಡಿ ಒಂದೇ ಹೊತ್ತಿಗೆ ಕಟ್ ಮಾಡಿ ತೆಗಿಯಾಕತ್ತೀನಿ ನಾನು. ಎಲ್ಲೆಲ್ಲಿ ದಪ್ಪ ಕಾಣಿಸ್ತಾವು ಅಲ್ಲೆಲ್ಲಿ ಮತ್ತೊಂದಿಷ್ಟು ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ಸ್ಲೈಸ್ ಮಾಡಾಕತ್ತೀನಿ ರೀ. ಅಂದ್ರೆ ಸ್ವಲ್ಪ ಸಣ್ಣ ಕಟ್ ಮಾಡಿತು ಅಂತಂದ್ರೆ ಲಘು ಬೇಯ್ತೈತೆ ರೀ. ಮತ್ತು ನೀವು ಅಕಸ್ಮಾತ್ ಹೆರ್ಚಿ ತೆಗೆದ್ರಿ ಅಂತಂದ್ರೆ ಅದನ್ನು ತೊಳೆದ ಹಿಂಡಿ ತೆಗೆದು ಅದನ್ನು ಎಣ್ಣೆಯಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ.
ಮೂಲಂಗಿ ಹಂಗೆ ಮಾಡ್ತೈತೆ ನೋಡ್ರಿ ಹಂಗೆ. ಇದು ಹಿಂಗೆ ಕಟ್ ಮಾಡಿದರೆ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲರಿ, ಡೈರೆಕ್ಟ್ ಒಗ್ಗರಣೆ ಹಾಕ್ಬೋದು. ಈಗ ಇದನ್ನು ಒಂದು ಬೌಲ್ನಾಗ ಹಾಕಿ ತೊಳಿತೀನಿ ರೀ. ಒಂದು 2-3 ಸರಿ ತೊಳೆದೀನಿ ರೀ, ನಿಮ್ಗೆ ಒಂದು ಸರಿ ತೋರ್ಸಾಕತ್ತೀನಿ ಅಷ್ಟೇ, ಅಂದರೆ ಕಲರ್ ಎಲ್ಲ ಹೋಗಲಿ ಅಂಥೇಳಿ. ಇದು 3ನೇ ಸರಿ ತೊಳೆದಕ್ಕೆ ಹಿಂಗೆ ಕಲರ್ ಬಂದೈತ್ರಿ, ಅತೀ ಡಾರ್ಕ್ ಕಲರ್ ಬರ್ತೈತ್ರಿಪ್ಪ. ಅದೇ ಹೇಳಿದ್ನಲ್ರಿ, ಹೆರ್ಚ್ ತೆಗೆದಿದ್ರಿ ಅಂತಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಎಣ್ಣೆಯಾಗ, ತವಿ ಮೇಲೆ ಕಡೆಯಾಗ. ಹಿಂಗೆ ಕಟ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಏನು ಬೇಡ ನೋಡ್ರಿ, ಅದು ನೀರಷ್ಟು ಕೆಂಪೈತಿ. ಈಗ ನಾ ಉಳ್ಳಾಗಡ್ಡಿ ಹೊಳ್ಕೊಂಡೇನಿ ರೀ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲ ಹೊಳ್ಕೊಳತ್ತೀನಿ ರೀ. ನಾ ಬೆಳ್ಳುಳ್ಳಿ ಏನು ಹಾಕಿಲ್ಲ ರೀ, ಸ್ಕಿಪ್ ಮಾಡೀನಿ. ಬೇಕಾದ್ರೆ ಹಾಕ್ಕೋಬೋದು, ಬೇಡದಿದ್ರೆ ಬಿಡ್ಬೋದು ರೀ. ಇದಕ್ಕೊಂದು ಅರ್ಧ ಉಳ್ಳಾಗಡ್ಡಿ, ಅರ್ಧ ಟೊಮ್ಯಾಟೊ ಸಾಕ್ರಿ. ಮತ್ತು ಕೊತ್ತಂಬರಿನೂ ಸಣ್ಣಂಗೆ ಕಟ್ ಮಾಡ್ಕೊಂಡೇನಿ ರೀ. ಈಗ ಬರ್ರಿ ಗ್ಯಾಸ್ ಹೊತ್ಸೋನು. ಕಡೆ ಇಟ್ಟೀನಿ ರೀ. ಈಗ ಒಂದು 1.5 ಅಥವಾ 2 ಚಮಚ ಎಣ್ಣೆ ಹಾಕಿದ್ರೆ ಸಾಕ್ರಿ. ದೊಡ್ಡ ಗಡ್ಡೆ ಐತ್ರಿ, ಅದ 1 ಚಮಚ ಹಾಕಿನಿ ನೋಡ್ರಿ. ಇದೊಂದು ಚಮಚ, 2 ಚಮಚ ಎಣ್ಣೆ ರೀ. ಚಂದಂಗೆ ಬಿಸಿ ಮಾತ್ರ ಆಗ್ಬೇಕ್ರಿ. ಬಿಸಿ ಆಗ್ಲಾರ್ದ ಉಳ್ಳಾಗಡ್ಡಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಟೊಮೆಟೊ ಆಗಲಿ ಹಾಕ್ಬಾರ್ದು ರೀ, ಲಘು ಬೇಯಂಗಿಲ್ಲ ಅವು. ಎಣ್ಣೆ ಕಾದೈತೆ ನೋಡ್ರಿ. ಇನ್ನೇನೈತಿ, ನಾ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಅದು ಈರುಳ್ಳಿ ಹಾಕಕತ್ತೀನಿ. ಒಂದು ಅರ್ಧ ಈರುಳ್ಳಿ ಸಾಕ್ರಿ, ಅದು ದೊಡ್ಡ ಈರುಳ್ಳಿ ಇತ್ತು. ಸಣ್ಣದು ಈರುಳ್ಳಿ ಇದ್ದರೆ ಒಂದು ಹಾಕ್ಬಿಡ್ರಿ, ನಡಿತೈತಿ. ಸ್ವಲ್ಪ ಲಘುನ ಉಳ್ಳಾಗಡ್ಡಿ ಹುರುಳಿ ಅಂಥೇಳಿ ನಾನು ಏನು ಮಾಡಕತ್ತೀನಿ ರೀ, ಒಂದು ಗಿರ್ದ ಸ್ಪೂನು ಅಷ್ಟು ಉಪ್ಪು ಹಾಕಕತ್ತೀನಿ ರೀ. ಅರ್ಧದ್ರೊಳಗಿಂದ ಅರ್ಧ ರೀ, ಅದಕ್ಕೆ ಗಿರ್ದ ಅಂತ ಕರಿತೀವಿ ನಾವು. ಅದು ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಕೆಂಪು ಆಗ್ತಾವ್ರಿ, ಹುರಿಯಾಕೆ ಅನುಕೂಲ ಆಗ್ತೈತಿ ಅಂತ. ನಾ ಹೆಚ್ಚಿಗೆ ಏನು ಮಸಾಲೆ ಬಳಸಂಗಿಲ್ಲ ರೀ, ಬರೀ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಇದ್ರ ಮೇಲೆ ಅಡಿಗೆ ನಂದು. ಯಾಕಂದ್ರೆ ನಮ್ಮದು ಮಸಾಲೆ ಖಾರ ಇರ್ತೈತ್ರಲ್ಲ, ಹಂಗಾಗಿ ನಾವೇನು ಮಾಡ್ತೀವಿ ರೀ, ಅಷ್ಟ್ರ ಮಗ ಅಡುಗೆ ಮುಗಿಸ್ತೀವಿ. ಮತ್ತು ಹಂಗಂತ ರುಚಿ ಆಗಂಗಿಲ್ಲ ಅಂತಲ್ರಿ, ಬೊಂಬಾಟ್ರಿ ಅಡುಗೆ ಭಾರಿ ಅನ್ನಿಸ್ತೈತ್ರಿ ಅದು ಬಾಯಾಗ. ಈ ಡೈಲಿ ಮಸಾಲೆ ತಿಂದು ಬೇಸರ ಆಗಿರ್ತೈತ್ರಲ್ಲ ಹೊರಗೆ, ಅದಕ್ಕೆ ಮಸಾಲೆ ರಹಿತವಾಗಿ ಸಾಧ್ಯ ಆದಷ್ಟು ಅಡುಗೆ ಮಾಡಿ ತಿನ್ನೋದು ರೀ. ಅದು ಹೆಲ್ತಿಗೆ ಭಾಳ ಚಲೋ ರೀ. ಯಾವುದು BP, ಶುಗರ ಏನೂ ಬರಂಗಿಲ್ಲ ರೀ. ನೋಡ್ರಿ, ಕೆಂಪಾಗುವಂಗೆ ಹುರಿದೇನಿ ರೀ. ಇನ್ನೇನೈತಿ, ನಾನು ಟೊಮ್ಯಾಟೊ ಹಾಕ್ತೀನಿ ರೀ.
ಅದು ಅರ್ಧನ ಟೊಮ್ಯಾಟೊ ಹಾಕ್ತೀನಿ ರೀ, ಭಾಳ ಅಲ್ಲ, ಯಾಕಂದ್ರೆ ಒಂದೇ ಗಡ್ಡೆ ತಿನ್ನಕತ್ತಂತಲೇ ಅರ್ಧ ಟೊಮೆಟೊ ಹಾಕ್ತೀನಿ ರೀ. ಅದು ಚೆಂದಂಗೆ ಈ ಎಣ್ಣೆಗನ ಬೇಯಿಸ್ಕೋಬೇಕು ರೀ, ಮೆತ್ತಗಾಗುತ್ತೆ ಅಂದರೆ ಹುರ್ಕೋಬೇಕನ್ನಂಗೆ. ಮತ್ತು ಈ ಬೀಟ್ರೂಟ್ಗೆ ಎಲ್ಲರ ನೀರು ಹಾಕಿರಿ, ನೀರು ಹಾಕಬೇಡ್ರಿ. ನೀರು ಹಾಕಿದರೆ ಅದ್ರ ಟೇಸ್ಟ್ ಕೆಡ್ತೈತಿ. ಅದಕ್ಕೆ ನಾವೇನು ಮಾಡಿದ್ರಿ, ವಿತೌಟ್ ನೀರನ್ನು ಇದನ್ನು ಮ್ಯಾಲೆ ಮುಚ್ಚಿಟ್ಟು ಸಣ್ಣಂಗಿಟ್ಟು ಬೇಯಿಸೋದು ಇರ್ತೈತಿ ರೀ. ಅದು ಎಣ್ಣೆ ಎಷ್ಟು ಚಂದ ಬಿಡಾಕತ್ತೈತಿ ನೋಡ್ರಿ ಸೈಡಿಗೆ. ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಒಂದು ಜೀವ ಮಾಡೋಕ್ಕೆ ಓಡಾಡಕತ್ತೀನಿ ನಾನು. ಚಮಚಲೆ ಒತ್ತಿ ಕಿವುಚಿ ಅದನ್ನು ಒಂದು ಮಾಡ್ಕೊಳತ್ತೀನಿ. ಮತ್ತು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ಮಸಾಲೆ ಖಾರದ ಪುಡಿ ಹಾಕ್ಬೇಕು ರೀ. ಅದೇನಾಯ್ತಪ್ಪ ಅಂತಾರೆ, ನಾನು ಜೋರಿಟ್ಟನ ಇಲ್ಲಿ ಮಸಾಲೆ ಖಾರದ ಪುಡಿ ಹಾಕೀನಿ ರೀ, ಒಮ್ಮೆ ಕೆಮ್ಮು ಬಂದುಬಿಡ್ತು ರೀ. ಅದಕ್ಕೆ ಹಂಗೆ ಮಾಡಬೇಡ್ರಿ ನೀವು. ಗ್ಯಾಸ್ ಸಣ್ಣ ಮಾಡಿರಿ. ಸಣ್ಣ ಮಾಡಿ ಏನು ಮಾಡಿರಿ, ಒಂದು ಅರ್ಧ ಚಮಚ ರೀ, ಭಾಳ ಏನಿಲ್ಲ, ಒಂದು ಬೀಟ್ರೂಟಿಗೆ ಒಂದು ಅರ್ಧ ಚಮಚ ಬೇಡ, 1 ಚಮಚ ಮಸಾಲೆ ಖಾರದ ಪುಡಿ ಹಾಕಿರಿ ಸಾಕು ನಿಮಗೆ ಭಾಳ ಖಾರ ಬೇಕಂತಂದ್ರೆ. ಇಲ್ಲಾಂದರೆ ಹೆಚ್ಚಾಗಿ ಅವಶ್ಯಕತೆ ಇಲ್ಲ. ಈಗ ಇದ್ದಿದ್ದು ಬೀಟ್ರೂಟ ಏನು ತೊಳೆದಿಟ್ಟಿನಿ ನೋಡ್ರಿ, ಅವೆಲ್ಲ ಹಾಕೀನಿ ರೀ ಅದ್ರ ಪ್ಯಾನ್ನಾಗ. ಈಗ ಕೊತ್ತಂಬರಿ ಹಾಕ್ತೀನಿ. ಚೆಂದಂಗೆ ತಿರುವಾಡಿ ಮುಚ್ಚಿಡೋದ್ರಿ. ಒಂದು 5 ನಿಮಿಷ ಆದಮೇಲೆ ಅದನ್ನು ಮತ್ತೆ ತಿರುವಾಡಿ ಮತ್ತೆ ಮುಚ್ಚಿಡೋದ್ರಿ. ಸಣ್ಣ ಇಟ್ಬಿಡೋದ್ರಿ, ಜೋರು ಇಡುವಂಗಿಲ್ಲ ಗ್ಯಾಸ. ಅದು ಮ್ಯಾಲೆ ಮುಚ್ಚಿಡೋದ್ರಿಂದ ತನ್ನಷ್ಟಕ್ಕೆ ತನಗೆ ನೀರು ಬಿಡ್ತೈತ್ರಿ. ಅದಕ್ಕೆ ನಾವು ನೀರು ಮ್ಯಾಗ ಹಾಕೋ ಅವಶ್ಯಕತೆ ಇಲ್ಲರಿ. ಈಗ ಮುಚ್ತೀನಿ ನೋಡಿ. ಒಂದು 5 ನಿಮಿಷ ಆದಮೇಲೆ ಇದನ್ನು ತೆಗೆದು ಮತ್ತು ತಿರುವಾಡಿ ಮತ್ತು ಮುಚ್ಚಿಡ್ತೀನಿ ರೀ. ಇಷ್ಟ ಪ್ರೊಸೆಸ್ ರೀ, ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಏನ್ರಿಪ್ಪ ಬೇಕಂದ್ರೆ ಹೆಚ್ಕೋರಿ, ಬ್ಯಾಡದಿದ್ರೆ ಕಟ್ ಮಾಡ್ಕೊಳ್ರಿ ಸಣ್ಣಂಗೆ ಸ್ಲೈಸ್. ಅದ ಉಳ್ಳಾಗಡ್ಡಿ, ಅದ ಟೊಮೆಟೊ, ಮತ್ತು ಏನೂ ಇಲ್ಲರಿ. ಒಂದಿಷ್ಟು ಖಾರದ ಪುಡಿ ಇಷ್ಟು ಹಾಕಿ ನಾವೇನು ಮಾಡಿದ್ರಿ, ಬಾಯ್ಲ್ ಮಾಡಿದ್ರಿ. ಈಗ ರೆಡಿ ಆಗ್ತೈತೆ ರೀ ನಮ್ಮದು ಬೀಟ್ರೂಟ್. ಮತ್ತು ನಿಮಗೆ ಏನಾರು ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾ ಮತ್ತೇನು ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಪಲ್ಯ ಮಾಡಿ ತೋರಿಸ್ತೀನಿ. ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋದು ಮರಿಬೇಡ್ರಿ. ಯಾಕಪ್ಪ ಅಂತಂದ್ರೆ ನನಗೆ ಮಾಡಿ ಹಾಕೋಕೆ ಅನುಕೂಲ ಆಗ್ತೈತಿ. ಅಷ್ಟಲ್ಲದ ಸಬ್ಸ್ಕ್ರೈಬ್ನು ಮಾಡ್ಕೊಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತ ನಾವು ಮತ್ತೆ ಮಾಡಂಗೆ ಖುಷಿ ಆಗ್ತೈತಿ. ನೋಡಕತ್ತಾರಪ್ಪ ನನ್ನ ಜನ ಅಂಥೇಳಿ. ಮತ್ತೊಂದೇನಿಲ್ಲ, ಪಲ್ಯ ಮಾತ್ರ ಭಾರಿ ಸೂಪರ್ ರೀ. ನೀವು ಚಪಾತಿ ಜೋಡಿ ತಿನ್ನಿರಿ, ರೊಟ್ಟಿ ಜೋಡಿ ತಿನ್ನಿರಿ, ತರಕಾರಿ ಅನ್ನದ ಜೊತೆಗೆ ತಿನ್ನಿರಿ, ಯಾವ ಬೇಕಾದ್ರ ಜೊತೆ ತಿನ್ನಿರಿ. ಮತ್ತು ಪೂರಾ ಬೇಯಿಸ್ಬೇಡ್ರಿ, ಅರ್ಧಂಬರ್ಧ ಸ್ವಲ್ಪ ಬೇಯಿಲ್ರಿ. ಒಂದು 80% ನೀವು ಭಾಳ ಬೇಯ್ತೈತಿ ಅಂತಂದ್ರೂ ಒಂದು 80% ಬೇಯಿಸ್ಕೊರಿ, ಅದಕ್ಕಿಂತ ಹೆಚ್ಚಿಗೆ ಬೇಯಿಸ್ಬೇಡ್ರಿ ಅದನ್ನು. ಒಂದು 5 ರಿಂದ 8 ನಿಮಿಷ ಇಟ್ಟೀನಿ ರೀ ನಾ, ಸಣ್ಣ ಇಟ್ಟು. ಜೋರು ಇಡುವಂಗಿಲ್ಲ ರೀ, ಹೊತ್ತೈತದು. ಈವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡ್ರಿ, ಈಗ ತೆಗೆದು ತೋರಿಸ್ತೀನಿ ರೀ ಎಷ್ಟು ಚಂದ ತಯಾರಾಗೈತಿ ನಮ್ಮ ಬೀಟ್ರೂಟ್. ಮಾಡ್ಕೊಂಡು ತಿನ್ನಿರಿ, ಮರಿಬೇಡ್ರಿ.
ಕಲರ್ ನೋಡಿದ್ರೇ ಮಸ್ತ್ ಅನ್ನಿಸ್ತೈತಿ. ರೆಡ್ ಕಲರ್ ಇರ್ತೈತಿ ನೋಡ್ರಿ. ಹಸಿರು ಕೆಂಪು ಕೊತ್ತಂಬರಿ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಕಲರ್ ಹಸಿರು ಕೆಂಪು ಜೋಡಿಸಿಟ್ಟಂಗೆ ಆಗ್ತೈತಿ ರೀ. ನಾ ಹೇಳಿದ್ನಲ್ರಿ ಆಗಲೇ ಒಂದು 5 ನಿಮಿಷ ಮುಚ್ಚಿಟ್ಟು ಮತ್ತು ಮುಚ್ಚೋದ್ರಿ ಅಂತ. ನೋಡಿರಿ ಪ್ಲೇಟ್ನಾಗ ಸರ್ವ್ ಮಾಡಿ ಮಸ್ತ್ ಐತಿ ಬೀಟ್ರೂಟ್.